ಕಾರ್ಪೊರೇಷನ್ ಮೇಲೆ ಒಂದು ಸ್ಟೇ ತೊಗೊಂಡವ್ರೆ ತಾತ್ಕಾಲಿಕವಾಗಿ ಸ್ಟೇ ತೊಗೊಂಡವ್ರೆ. ಅಂದರೆ ನೀವು ಅರ್ಜಿ ಕೊಡ್ದೇ ಜಮೀನುದಾರದ್ದು ಅರ್ಜಿ ವಜಾ ಮಾಡಿದಿರಿ, ನಿಯಮಾನುಸಾರ ನೀವು ಕ್ರಮ ತಗೊಳ್ರಿ ಅಂತೇಳಿ ಆಗಿದೆ. ಅದು ಸರ್ಕಾರ ಏನು ಕ್ರಮ ತಗೊಂತದ್ದು ನೋಡೋಣ. ಅಕಸ್ಮಾತ್ ವಜಾ ಮಾಡಲಿಲ್ಲ, ಜಮೀನವ್ರಿಗೆ ಮಂಜೂರಾದರೆ ಸಂತೋಷ, ಅವ್ರವ್ರು ಉಳುಮೆ ಮಾಡಿದವ್ರಿಗೆ ಏನೋ ಸಿಕ್ಕಿದ್ರೆ ಭಾಳ ಸಂತೋಷ. ವಜಾ ಆಯಿತು ಅಂತಂದರೆ ಆವಾಗ ಈ 5 ಎಕರೆಯನ್ನು ಕೂಡ ತೊಗೊಂಡು 5 + 4 9 ಎಕರೆ ಆಗ್ತದೆ. ಇವತ್ತೇನು ಅಂದರೆ ಈಗ ಇದಾದಮೇಲೆ ಇನ್ನು 4ನೇ ತಾರೀಕು ಆದಮೇಲೆ ಗ್ರಾಮ ಪಂಚಾಯತಿ ಇರಲ್ಲ, ಅಡ್ಮಿನಿಸ್ಟ್ರೇಟರ್ನ ಹಾಕ್ತಾರೆ. ನನಗನ್ಸೋ ಹಾಗೆ ಇನ್ನು ಮುಂದಕ್ಕೆ ಸರ್ಕಾರ ಈಗೇನು ಅಂದರೆ BBMP GBA ಏನು ಮಾಡೈತೆ, ಎಕ್ಸ್ಟೆನ್ಷನ್ ಮಾಡ್ಬೋದು. ಇವತ್ತು ಕೂಡ DCM ಅವ್ರು ಹೇಳವ್ರೆ ಒಂದಷ್ಟು ಪ್ರದೇಶಗಳನ್ನು ಸೇರಿಸ್ತೀವಿ ಅಂತೇಳಿ. ಹೆಚ್ಚು ಕಮ್ಮಿ ಶಿವರಾಮ್ ಕಾರಂತ್ ಲೇಔಟ್ ಏನಿದೆ ಅದು ಪೂರ್ತಿ GBAಗೆ ಹೋಗ್ತದೆ. ಯಾಕಂದರೆ ಅದು ಆಲ್ರೆಡಿ ಡೆವಲಪ್ ಆಗ್ತಾ ಇರೋದ್ರಿಂದ BBMPಗೆ ಏನು ದುಡ್ಡು ಖರ್ಚಾಗಲ್ಲ, ಹಸ್ತಾಂತರ ಮಾಡ್ಕೊಬೋದು ಸ್ವಲ್ಪ ದಿನ ಆದಮೇಲೆ. ಸೊ ನಾಳೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತದೋ ಬಿಡ್ತದೋ ಗೊತ್ತಿಲ್ಲ, ಇನ್ನು ಸ್ವಲ್ಪ ದಿನ ಆಗ್ತದೆ. ಸೊ ಎಲ್ಲ ಈಗಲೇ ಆಗ್ಬೋದು. ಒಂದು ಸರಿ GBAಗೆ ಹೋಯ್ತು ಅಂದರೆ ಇನ್ನೂ ಕಠಿಣ ಆಗ್ತದೆ. ಸೊ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋಂಥದ್ದು, ಯಾವುದೂ ಪಕ್ಷಪಾತ ಏನಿಲ್ಲ. ಕೆಲವ್ರು ಏನು ಅಂದರೆ ಅವನೇ ಹಂಚ್ಕೊಂಡ್ಬಿಟ್ರಂತೆ, 30 ಲಿಸ್ಟ್ ಮಾಡಿಬಿಟ್ರಂತೆ, ಚೇರ್ಮನ್ ಒಂದು 30 ಮಾಡ್ಕೊಂಬಿಟ್ರಂತೆ, MLA ಒಂದು 70 ಮಾಡ್ಕೊಂಬಿಟ್ರಂತೆ, PDO ಒಂದು 10 ಹಾಕ್ಕೊಂಬಿಟ್ಟವನಂತೆ ಅಂತೇಳಿ ಗುಲ್ಲೋಗುಲ್ಲು. ಈಗ ನೀವು ಯಾರ್ಯಾರು ಅರ್ಜಿ ಕೊಡ್ತೀರೋ ಕೊಡ್ರಿ ಅರ್ಜಿಗಳನ್ನು. ಅಂದರೆ ಅರ್ಹರಿಗಿರೋರಿಗೆ ಅದಕ್ಕೆ ಕಾನೂನೇ ಐತೆ. ಆಶ್ರಯದಲ್ಲಿ ಆಮೇಲೆ ಹೆಣ್ಮಕ್ಳೇ ಆಗಿರಬೇಕು, ಹೆಣ್ಮಕ್ಳಿಗೆ ಕೊಡೋದು. ಯಾರು ವಿದುರರು, ಅಕಸ್ಮಾತ್ ಆರ್ಮಿ, ಅಂಗವಿಕಲರು, ಈ ಥರದವ್ರು ಇದ್ರೆ ಗಂಡಸರು ಕೊಡ್ಬೋದು. ಕುಟುಂಬ ಇತ್ತು ಅಂತಂದರೆ ಹೆಣ್ಣು ಮಕ್ಕಳ ಹೆಸರಿಗೆ ಕೊಡಬೇಕು ಅಂತಕ್ಕಂಥದ್ದು. ಈ ವಾಸ ದೃಢೀಕರಣ ಪತ್ರ, ಆಧಾರ್ ಕಾರ್ಡು, ವೋಟರ್ ID ಕಾರ್ಡ್ ಇವೆಲ್ಲ ಕೂಡ ಜನರೆಲ್ಲ ಕೇಳ್ತಾರೆ. ಅದಕ್ಕೆ ನಿನ್ನೆ ನಾನು ಕೂಡ ಅರಾತುರಿ ಮಾಡೋಕ್ಕೆ ಹೋಗ್ಬೇಡ್ರಿ, ಜನಗಳಿಗೆ ಸಂಶಯ ಬರೋಂಗೆ ಮಾಡಬೇಡ್ರಿ. 5 ವರ್ಷ ಹೆಂಗೋ ನೀವು ಪಂಚಾಯತಿ ನಡೆಸಿದ್ದೀರಿ, ಇದರಲ್ಲಿ ಏನು ಭಾಳ ಜನ ಅನ್ಕೊಳ್ಳೋ ರೀತಿಯಲ್ಲಿ ವ್ಯತ್ಯಾಸ ಮಾಡೋಕ್ಕೆ ಹೋಗ್ಬೇಡ. ಅರ್ಜಿಗಳನ್ನ ಏನಿದೆ ಸ್ವೀಕಾರ ಮಾಡಿರಿ. ಯಾಕಂದರೆ ಈಗ ಹೊತ್ತು ನಾವು ಈ ಸಭೆಯಲ್ಲಿ ಆ ಸರ್ವೆ ನಂಬರು ಮೆನ್ಷನ್ ಮಾಡೋಂಗಿಲ್ಲ, ಯಾಕಂದರೆ ಕೋರ್ಟ್ ಸ್ಟೇ ಇರೋದ್ರಿಂದ ಸ್ವಲ್ಪ ವೈಲೇಷನ್ ಆಗ್ಬೋದು. ಆದರೆ ಅರ್ಜಿ ಕೊಡೋದಕ್ಕೆ ತಕರಾರೇನಿಲ್ಲ. ಅರ್ಜಿಯನ್ನು ಕೊಟ್ಟು ಸ್ಕ್ರೂಟ್ನಿ ಮಾಡಲಿ PDO ಮತ್ತು ಅವರೆಲ್ಲ ಮಾಡಿ, ಯಾರ್ಯಾರು ಅರ್ಹರವ್ರಿಗೆ. ನನಗೆ ಕಾರ್ ಐತೆ, ದೊಡ್ಡ ಬಂಗ್ಲಾ ಐತಪ್ಪ, ನನಗೆಲ್ಲ ಆಶ್ರಯ ಸೈಟು ತಗೊಳಕ್ಕೆ ಅರ್ಹತೆ ಇರೋದಿಲ್ಲ. ನನಗೆ ನಿಜವಾದ ಯಾರು ಬಡವೆ ಅವರೇ, ಯಾರಲ್ಲಿ ಉಳುಮೆ ಮಾಡ್ತಾಯಿದ್ರು, ಆ ಪಂಚಾಯತಿ ಇದರಲ್ಲಿ ಆ ಊರಿನವ್ರು ಕೊಡಬೇಕು. ಅದಾದಮೇಲೆ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೊಡಬಾರ್ದು ಅಂತೇನಿಲ್ಲ. ಯಾಕಂದರೆ ಕೆಲವು ಊರುಗಳಲ್ಲಿ ಗೌರ್ಮೆಂಟ್ ಜಾಗನೇ ಇರಲ್ಲ. ಈಗ ನಾನು 2 ಕೊಡ್ರಿ ಅಂತ ಕೇಳಿದೆ. ಯಾವ್ದು ಕೇಳಿದೆ? ಮೊನ್ನೆ ಹೆಸರುಗಟ್ಟೆ ಕೆರೆಯಲ್ಲಿ 2 ಸತ್ತೋದ್ರು ಪಾಪ. ಮೀನು ಹಿಡಿಯೋಕೆ ಹೋಗಿ ವಯಸ್ಸಾದ ಹುಡುಗರು, ಸಣ್ಣ ಮಕ್ಕಳವರು ಸತ್ತೋದ್ರು. ಅವರು ಸರ್ಕಾರದಿಂದ ಏನು ಪರಿಹಾರ ಕೊಡಲಿಲ್ಲ ಅವ್ರಿಗೆ. ಅವಾಗ ನಾನು ಹೇಳಿದೆ, ಎಲ್ಲಾದರೂ ಆದರೆ 1-2 ಸೈಟ್ ಕೊಡ್ತೀನಪ್ಪ ನಿಮ್ಮ ಫ್ಯಾಮಿಲಿಗೆ ಅಂತೇಳಿ. ಕೊಡಬೇಕೋ ಬೇಡವೋ? ಆ ಥರದ್ದು ಅಷ್ಟೇ ಬಿಟ್ಟರೆ ನಾನು ಯಾರ್ದು ತಗೊಳಕ್ಕೆ ಹೋಗಲ್ಲ. ಮೊನ್ನೆ ರೋಡೆಲ್ಲ ಒಂದು ಕಡೆ ವೈಡನ್ ಮಾಡಿಸ್ತಾ ಇದ್ದೆ. ಪಾಪ ಒಬ್ಬಂದ ಕಾರ್ನರಲ್ಲಿ 5 ಕುಂಟೆ ಜಾಗ, ಒಂದು ಬಡವ 5 ಕುಂಟೆ ಜಾಗ, 3 ಕುಂಟೆ ರೋಡ್ಗೆ ಹೋಗ್ತದೆ. ಅಣ್ಣ ನಾನು ಏನು ಮಾಡಲಿ ಅಂದ. ಎಲ್ಲನೂ ಸೈಟ್ ಕೊಡ್ತೀನಿ ಬಿಡಲೇ ರೋಡು ಅಂತೇಳಿ ರೋಡ್ ಬಿಡಿಸ್ದೆ. ಬಿಟ್ಬಿಟ್ಟು ಅವ್ನು ಬರ್ಕೊಟ್ಬಿಟ್ಟು ಅದ್ಲ ಕಡೆಗೆ. ಎಲ್ಲೊಂದು ಕೊಡಬೇಕಲ್ವ ಅವ್ರಿಗೆ. ಇದು ಬಿಟ್ಟರೆ ನಾವು ಯಾವುದೂ MLA ಕೋಟ ಅವೆಲ್ಲ ಇಟ್ಕೊಂಡು ನನಗೆ ಎಲ್ಲೋ ತಗೊತೀನಿ ಏನು ತಲೆ ಕೆಡ್ಸ್ಕೊಂಡು ಹೋಗೋದು ಬೇಡ. ಈಗ ನಾಳೆ ಏನಾಗ್ತದೆ, ಮೆಂಬರ್ಸ್ ಅವರೇ 33 ಜನ ಅವರೇ, 32 ನಮ್ಮ ಸೇರಿಸ್ಕೊಂಡಿರಲಿ ಕೋಟದಲ್ಲಿ. ಅವ್ರಿಗೇನು ಮಾಡ್ತಾರೆ, ನೀವು ಏನಾದರೂ ಅಂದ್ಕೊಳ್ಳಿ, ಅವನು ಹಿಡ್ಕೊಂತ ನೀನು ಮೆಂಬರ್ ಆಗಿದೆಯಾ, ಒಂದು ಸೈಟ್ ಕೊಡೋಕೆ ಹೋಗ್ತಿಯಲ್ಲ ನಿನಗೆ ಅಂತೇಳಿ ಮೂತಿ ಮಕ್ಕ ತಿವಿತಾರೆ. ತಪ್ಪೋ ನೆಪ್ಪೋ ಎಲ್ಲೋ ಕಡೆ ಕೊಡಬೇಕಾಗ್ತದೆ. ಇಲ್ಲ ಅಂತಂದರೆ ನಾನು ಅಪ್ರೂವಲ್ ಕೊಡಲ್ಲ ಹೋಗು ಅಂತಾನೆ. ಈಗ ಇಲ್ಲ ಕುಂತವ್ರಲ್ಲ ಅಧಿಕಾರದಲ್ಲಿ ಕುಂಡ್ರಿಸಿದಿರಲ್ಲ, ಕೊಡಲಿಲ್ಲ ಅಂತಂದಾಗ ಏನು ಮಾಡ್ತಾರೆ, ಸುಮ್ಮನೆ ಆಗ್ತಾರೆ, ನನಗೆ ಯಾಕೆ ಹಾಕಬೇಕು ಅಂತೇಳಿ. ಇದು ಭಾಳ ಕಷ್ಟವಾದ ಕೆಲಸ. ಇದು ಹೆಚ್ಚುವರಿ ಆಗ್ಬಿಟ್ರೆ ಊಟ ಎಷ್ಟು ಜನಕ್ಕಾದ್ರೂ ಬಡಿಸ್ಬಿಡೋಣ. ಇರೋದೊಂದು ಬಕೆಟ್ ಅನ್ನ 100 ಜನಕ್ಕೆ ಬಡಿಸೋದು ಎಲ್ಲಿ ಬಡಿಸೋದು? ಭಾಳ ಕಷ್ಟ ಆಗ್ತದೆ, ಯಾರಿಗೂ ಹೊಟ್ಟೆ ತುಂಬೋದಿಲ್ಲ. ಆದರೂ ನಾನು ಒಂದು ಭರವಸೆಯನ್ನಂತೂ ಕೊಡ್ತೀನಿ, ಅರ್ಹರಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ನನ್ನ ಅಂದಾಜಲ್ಲಿ ಒಂದು 330 ಸೈಟ್ 5 ಎಕರೆನೂ ಬಂದುಬಿಟ್ರೆ ನನಗೆ ಒಂದು 300 ಸೈಟ್ವರೆಗೂ ಮಾಡ್ಬೋದು. ಸೊ ಅದ್ರ ಮೇಲೆ ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ನೀವು ಲಿಸ್ಟ್ ಮಾಡ್ಕೊಳ್ರಿ, PDO ಅವರೇ, ಚೇರ್ಮನ್ ರೇ, 1 2 3 4 ಯಾರು ಬಡವರವರು ಲಿಸ್ಟ್ ಮಾಡ್ಕೊಳ್ರಿ. ಈಗೆಲ್ಲ ಮಾಡಬೇಕಾಗ್ತದೆ. ಅದನ್ನು ಆನ್ಲೈನಲ್ಲೂ ಹಾಕ್ತಾರೆ. ಆನ್ಲೈನಲ್ಲಿ ಹಾಕ್ದವಾಗ ನೀವು ಯಾರ್ದಾನ ಅಬ್ಜೆಕ್ಷನ್ ಇದ್ದರೆ, ಅಬ್ಜೆಕ್ಷನ್ ಅಂದರೆ ಅವನು ಅರ್ಹ ಅಲ್ಲ, ಅವನು ಸೈಟ್ಗೆ, ಅವನು APL ಕಾರ್ಡು, ಕೆಲಸಕ್ಕೆ ಹೋಗ್ತಾವನೆ, ಅವ್ನಿಗೆ 10 ಎಕರೆ ಜಮೀನು ಐತೆ, ಇಲ್ಲ 5 ಎಕರೆ ಜಮೀನು ಐತೆ, ಇವನಿಗೆಲ್ಲ ಕೊಟ್ಟಿದ್ರಿ ಅಂತ ಅಬ್ಜೆಕ್ಷನ್ ಇದ್ದಾಗ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅದನ್ನು ತೆಗಿತಾರೆ. ಯಾರು ಅರ್ಹರವರು ಅವ್ರು ಕೊಡ್ತಾರೆ ಅದ್ಲ ಕಡೆಗೆ. ಇವತ್ತು ನಾವಿಲ್ಲಿ ಕೂಗಾಡ ಮಾಡಿ ನಾನು ತಗೊಂಡಿಲ್ಲ ಹಂಚಿಲ್ಲ ಅಂತಂದ್ರೆ ಏನೂ ಆಗಲ್ಲ, ಬರ್ಖಾಸ್ತು ಆಗ್ತದೆ, ಗ್ರಾಮ ಸಭೆ ಮುಗಿದು ಹೋಗ್ತದೆ ಅಷ್ಟೇ ಅದ್ಲ ಕಡೆಗೆ. ಸೊ ಅದಕ್ಕೆ ಸಾವಧಾನವಾಗಿ ಕೂತ್ಕೊಳ್ರಿ, ಚರ್ಚೆ ಮಾಡ್ರಿ, ಮಾತಾಡ್ರಿ.
ಬೈದಾಡೋದು ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಆ್ಯಕ್ಚುಲಿ ಇರಬೇಕಾಗಿತ್ತು, ನನಗೆ ಮಾಚೋಳ್ಳಿಯಲ್ಲಿ ಇನ್ನೊಂದು 2 ಕಾರ್ಯಕ್ರಮ ಅಲ್ಲೇ ಇರೋದ್ರಿಂದ 11 ಗಂಟೆಗೆ 10:30ಗೆ ನಾನು ಬಂದೆ, ಕರೆಕ್ಟಾಗಿ 10:30ಗೆ ಸಭೆ ಅಂತ ಹೇಳಿದ್ರು. ಆ ದೃಷ್ಟಿಯಿಂದ ಆಮೇಲೆ ಇದಾಗಿಲ್ಲ ಅನ್ಕೊಡ್ರಿ, ಇವ್ರೇನಿರಲ್ಲ, ಮುಗೀತು ಪಂಚಾಯತ್ ಇದು. ನಾಳೆ ಏನಾಗ್ತದೆ, ಸರ್ಕಾರಕ್ಕೊಂದು ಪ್ರಾವಿಷನ್ ಐತೆ, ವಿಶೇಷ ಆಶ್ರಯ ಯೋಜನೆ ಅಂತ ಕೊಡ್ಬೋದು. ನೀವು ನೋಡಿರ್ಬೋದು ಬ್ಯಾಲ್ಕೆರೆ ಬ್ಲೈಂಡ್ ಅವ್ರಿಗೆ ನಿಮ್ ಯಾವ ಗ್ರಾಮ ಸಭೆನೂ ಕೇಳಿಲ್ಲ, ನನ್ನೂ ಕೇಳಲ್ಲ, ಡೈರೆಕ್ಟ್ ಅಲಾಟ್ ಮಾಡ್ತಾರೆ. ಲೆಪ್ರಸಿ ಕಾಯಿಲೆ ಇದ್ದವ್ರಿಗೆ ಡೈರೆಕ್ಟ್ ಅಲಾಟ್ ಮಾಡವ್ರೆ. ಆಮೇಲೆ ಈ ಹೊರಗಡೆ ಸಿಟಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ರೈಲ್ವೆ ಟ್ರ್ಯಾಕು ಅಲ್ಲಿ ಮನೇಲಿ ಕಟ್ಕೊಂಡಿರ್ತಾರಲ್ಲ, ಅವ್ನು ಇದ್ದಕ್ಕಿದ್ದಂಗೆ ಶಿಫ್ಟ್ ಮಾಡ್ತಾರೆ. ಸರ್ಕಾರನೇ ನೇರವಾಗಿ ಫಲಾನುಭವಿ ಪಟ್ಟಿ ಆಯ್ಕೆ ಮಾಡಿ ಕಳಿಸ್ಬಿಡ್ತಾರೆ, ನಿಮ್ಗೇನು ಬರೋದೇ ಇಲ್ಲ. ನೇರವಾಗಿ ಹಕ್ಕುಪತ್ರ ರಾಜೀವ್ ಗಾಂಧಿ ಇಶ್ಯೂ ಮಾಡ್ತಾರೆ. ನಮ್ಮ ಲಕ್ಷ್ಮೀಪುರ ಅಂತ ಇದೆ ದಾಸನಪುರದ ಹತ್ರ, 19 ಎಕರೆ ಪೌರ ಕಾರ್ಮಿಕರು ಕೊಡಬೇಕು ಅಂತ ಮಾಡ್ಬಿಟ್ರು. ಪೌರ ಕಾರ್ಮಿಕರು ಯಾರು? ಇಡೀ ಬೆಂಗಳೂರವರು. ನಾನು ಹೇಳಿದೆ, ಜಾಗ ನನ್ನ ಕ್ಷೇತ್ರದ್ದು, ಪೌರ ಕಾರ್ಮಿಕರು ಹೆಂಗೆ ಹಚ್ಚಿರಿ ನೀವು ಅಂತೇಳಿ ಗಲಾಟೆ ಮಾಡಿ, ಆವಾಗ ಇನ್ನೂ ಕಾರ್ಪೊರೇಷನ್ ಇತ್ತು, ಕಾರ್ಪೊರೇಷನ್ ಅದನ್ನು ಟರ್ನ್ ಓವರ್ ಮಾಡಿ ಅಸೆಂಬ್ಲಿಗೆ ಹೋಗಿ ಅಷ್ಟೆಲ್ಲ ಗಲಾಟೆ ಮಾಡಿದ್ರೆ ತಿರ್ಗಿ ಅದನ್ನು ಮೂವ್ ಮಾಡವ್ರೆ. ಕೊನೆಗೆ ಒಂದು ಒಪ್ಪಂದಕ್ಕೆ ಬಂದೆ ನಾನು, 40% ನೀವು ತಗೊಳ್ರಿ, 60% ನಮ್ಮ ಲೋಕಲರ್ ಕೊಟ್ಬಿಡ್ರಿ ಅಂತ. ಅದು ಇನ್ನೂ ಬಗೆಹರಿದಿಲ್ಲ. ಸೊ ಅದಕ್ಕೋಸ್ಕರ ನಾಳೆ ಏನು ಮಾಡ್ತಾರೆ, ನಿಮ್ಮನ್ನೇ ಬೈಕಂತಾರೆ. ಯಾರಿಗೋ ಒಂದಷ್ಟು ಜನ ಬಡವ್ರು ಸಿಗೋದು ಆಸೆ ನನಗೂ ಇರ್ತದಲ್ಲಮ್ಮ, ಯಾಕಂದ್ರೆ ಈಗೆಲ್ಲ ಕಾಸ್ಟ್ಲಿ ಜಾಗ ಆಗೋಯ್ತು, ರೋಡ್ಗಳು ಬೇರೆ ಅಗಲ ಮಾಡ್ತಾ ಇದ್ದೀವಿ. ಪ್ರತಿ ವಾರಕ್ಕೆ ಒಂದ್ಸರಿ ಬರ್ತೀನಿ ರೋಡ್ ಅಗಲ ಮಾಡೋಕ್ಕೆ. ಜಗಳ, ಯಾಕಂದ್ರೆ ಪಾಪ ಅವ್ರ ಜಾಗಗಳೆಲ್ಲ ಬಿಡ್ತಾ ಇರತಕ್ಕಂಥದ್ದು. ಈಗ ಇಲ್ಲಿಂದ ಏನು ಮಾಡ್ತಾ ಇದ್ದೀನಿ, ನಿಮ್ಮ ಪಂಚಾಯತಿಯಿಂದ BDO ಅವ್ರು ಏನು ಮಾಡಲ್ಲ. ನಾನು ಯಾಕಂದ್ರೆ ನಾಳೆ BDA ಏನಾದರೂ ಬಂದಿಲ್ಲ, ಮನೆಗಳು ಬಂದ್ಬಿಟ್ರೆ ಸಾವಿರಾರು ಮನೆಗಳು ಇಲ್ಲೇ ಹೋಗ್ತಾರೆ ಜನ. ಸಿಟಿ ಕಡೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಏನಾಗ್ತದೆ ಗೊತ್ತಾ, ಕೈ ಕಾಲು ಹಿಡಿದು ಒಪ್ಸಿ ಎಲ್ಲಾರ್ದು ಸೇರಿಸಿ ಮನೆಗಳೆಲ್ಲ ಸ್ವಲ್ಪ ಹೊಡೆದು ತರನಹಳ್ಳಿವರೆಗೂ ರೋಡ್ ಮಾಡ್ತೀನಿ. ಸಾಸಿವೆ ಘಟ್ಟನೂ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂದಕ್ಕೂ ಕೂಡ ಮಾದನಾಯಕನಹಳ್ಳಿವರೆಗೂ ರೋಡ್ ಎಳ್ಕೊಂಡು ಹೋಗ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ. ಇವೆಲ್ಲ ಏನು ಸುಲಭ ಅಲ್ಲ. ಈಗ MLA ಆಗ್ಬಿಟ್ಟವನೇ ಏನು ಆರಾಮಾಗಿ ಅವನೇ ಅಂತೇಳಿ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ ನಾನು, ರಾತ್ರಿ 10-10ವರೆಗೆ ಮಲಗೋದು. 10 ಗಂಟೆಗೂ ಜನ ಬರ್ತಾರೆ ಮನೆ ಹತ್ರ. ನಾವು ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ಸ್ ಅವರೇ, ಅವರು ಅಧಿಕಾರ ನಡೆಸೋದು ಅಷ್ಟು ಸುಲಭ ಅಲ್ಲ. ಬಾಯಿಗೆ ಬಂದಂಗೆ ಬೈತಾರೆ ಜನ, ಎದುರು ಬೈಲಿಲ್ಲ ಅಂದ್ರೂ ಅಲ್ಲೆಲ್ಲ ಬೈಕಂತ ಇರ್ತಾರೆ. ಅನುದಾನ ಕಡಿಮೆ ಇರ್ತದೆ, ಚರಂಡಿ ಮಾಡಿಲ್ಲ ನೀನು, ಗೆಲ್ಲವ್ ನಾವೆಲ್ಲ ಹೇಳ್ತೀವಲ್ವಾ, ಏನು ನೋಡ್ಬೇಕು, ಯಾವ್ದು ಬೇಕು ಹೇಳು ಅಂತೀವಿ. ಆದ್ಮೇಲೆ ಗೊತ್ತಾಗೋದಿಲ್ಲ ಏನು ಕೆಲಸ ನಡೀತದೆ ಅಂತೇಳಿ. ಸೊ ಈ ಥರ ಅವರನ್ನು ಕೂಡ ನಾವು ಬ್ಲೇಮ್ ಮಾಡೋವಂಥದ್ದಲ್ಲ. ಯಾಕಂದರೆ ನಾವು ಸರಿ ಇಲ್ಲ ಅಂದಾಗ ಅವ್ರನ್ನ ಯಾಕೆ ಬ್ಲೇಮ್ ಮಾಡೋಕ್ಕೆ ಹೋಗ್ಬೇಕಾಗ್ತದೆ. ಇರೋದ್ರಲ್ಲಿ ಗ್ರಾಮ ಪಂಚಾಯತಿ ಸ್ವಲ್ಪ ಪರವಾಗಿಲ್ಲ. ಈ ಥರದ ಬಿಲ್ಡಿಂಗ್ ಎಲ್ಲೂ ಇಲ್ಲ, ಚೆನ್ನಾಗಿರೋ ಬಿಲ್ಡಿಂಗ್. ನಾನು 1 ಕೋಟಿ ಕೊಟ್ಟಿದ್ದೆ. ಎಷ್ಟು ಕೊಟ್ಟಿದ್ದು? 1.5 ಕೋಟಿ ರೂಪಾಯಿ ಈ ಬಿಲ್ಡಿಂಗ್ಗೆ ನನಗೆ ಬಂದಂಥ ಗ್ರ್ಯಾಂಟಲ್ಲಿ ಕೊಟ್ಟಿದ್ದೀನಿ. ಇಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಮತ್ತು ಎಲ್ಲ ಸದಸ್ಯರು ಸಹಕಾರ ಕೊಟ್ಟು ಚೆನ್ನಾಗಿ ಮಾಡಿಸಿದಿರಿ. ನಾಳೆ ಏನಾರ GB ಆದರೆ ಝೋನಲ್ ಆಫೀಸ್ ಆಗ್ಬಿಡ್ತದೆ, ಇದು ಮೇನ್ ಆಫೀಸ್ ಇಲ್ಲೇ ಶುರು ಆಗ್ತದೆ. ಇವತ್ತೆಲ್ಲ ನಾಳೆ ಆಗ್ಬೋದು, ಬೆಂಗಳೂರು ಬೆಳ್ಕೊಂಡು ಹೋಗ್ತಾ ಐತೆ. ಅದ್ರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ 1 ಲಕ್ಷ ಮನೆ ಕೂಡ ಕಟ್ತಾ ಇದ್ದೀವಿ. ಇಲ್ಲಿ ನಮ್ಮ ತಮ್ಮರಸನಹಳ್ಳಿ ಹತ್ರ ನಡೀತಾ ಐತೆ, ಉರುಳಿ ಚಿಕ್ಕನಹಳ್ಳಿ, ಇವೆಲ್ಲ ಕೂಡ ನಡೀತಾ ಐತೆ. ಅರ್ಜಿ ಹಾಕ್ರೆ ಅಂದರೆ ಹಾಕೋದೇ ಇಲ್ಲ ಯಾರೂ. 50,000 ರೂಪಾಯಿ ದುಡ್ಡು ಕಟ್ಟಬೇಕು ಸ್ಟಾರ್ಟಿಂಗಲ್ಲಿ. ಮೊದಲು 2 ಲಕ್ಷ ಕಮ್ಮಿ ಇತ್ತು, 790 ಇತ್ತು. ಈಗ 10.5 ಲಕ್ಷ ಮಾಡವ್ರೆ ಜನರಲ್ಗೆ. 80,000 SC ST ಕಡಿಮೆ ಆಗ್ತದೆ. 50,000 ಕೊಟ್ಟಿದ್ರೆ ಆ ಮನೆ ನಿಮ್ಗೆ ಅಲಾಟ್ ಮಾಡ್ತೀವಿ. ನನ್ನ ಕೋಟ ಐತೆ 50% ನಂದು. ಆನ್ಲೈನಲ್ಲಿ ಮಾಡೋಂಥ ಡೈರೆಕ್ಟ್ ಅಂದರೆ ಸಿಟಿಯಿಂದ ಯಾರು ಬೇಕಾದ್ರೂ ಮಾಡ್ಬೋದು. ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಯಾವ ಮೂಲೆಯಿಂದ ಬೇಕಾದ್ರೂ ಆನ್ಲೈನಲ್ಲಿ ಅದಕ್ಕೆ 3 ಲಕ್ಷ ಆದಾಯ ಇರಬೇಕು. ನನಗೆ MLA ಲೋಕಲ್ MLAಗೆ 50% ಕೊಟ್ಟಿರ್ತಾರೆ. ನಾನು ಯಾರಿಗೆ ಬೇಕಾದರೂ ಅರ್ಹತೆ ಇರೋರಿಗೆ ಕೊಡ್ಬೋದು. ಸೊ ಅದಕ್ಕೆ ನೀವು ದಯವಿಟ್ಟು ಅಪ್ಲಿಕೇಶನ್ ಹಾಕ್ರಿ. 50,000 ಕಟ್ಟಿದಾದ್ಮೇಲೆ ಮನೆ ಅಲಾಟ್ಮೆಂಟ್ ಕೊಡ್ತೀವಿ. ಅದಾದಮೇಲೆ ಬ್ಯಾಂಕ್ ಲೋನ್ ಗೌರ್ಮೆಂಟೇ ಮಾಡಿಕೊಡ್ತದೆ ಬ್ಯಾಂಕ್ ಅವ್ರ ಕಡೆಯಿಂದ. ಇಂಟ್ರೆಸ್ಟ್ 5% ಇಂಟ್ರೆಸ್ಟನ್ನು ಸರ್ಕಾರನೇ ಬ್ಯಾಂಕ್ ಅವ್ರು ಕೊಟ್ಬಿಡ್ತಾರೆ. ಉದಾಹರಣೆಗೆ 10% ಇಂಟ್ರೆಸ್ಟ್ ತೊಗೊತೀರಿ ಅನ್ಕೊಡ್ರಿ, ತಿಂಗಳಿಗಲ್ಲ ವರ್ಷಕ್ಕೆ ನಾನು ಹೇಳೋದು. ಬ್ಯಾಂಕಲ್ಲಿ ಕೊಡೋದು 10-12% ಇರ್ತದೆ, 5% ಗೌರ್ಮೆಂಟೇ ಕೊಟ್ಬಿಡ್ತದೆ. ಇನ್ನು ಉಳಿಕೆದ್ರೆ ನೀವು ತಿಂಗಳು ಕಟ್ಟಬೇಕು. ಬಾಡಿಗೆ ಮನೆಯಲ್ಲಿ 4-5 ಸಾವಿರ ರೂಪಾಯಿ ನಾವು ಬಾಡಿಗೆ ಮನೆ ಕಟ್ಟೋ ಬದಲು ಸ್ವಂತ ಮನೆ ನಿಂದು ಅದನ್ನ ಆದಾಗ ತಿಂಗಳಿಗೆ 3-3 ಸಾವಿರ 4 ಸಾವಿರ ದುಡ್ಡು ಕಟ್ಕೊಂಡು ಹೋಗ್ಬೇಕು. ಆಮೇಲೆ ನೀವು ಎಷ್ಟು ದಿನ ಲೋನ್ ಕೊಡ್ತೀರಿ ಅಂತೇಳಿ ನಿಮಗೂ ನಮ್ಗಿಬ್ರಿಗೂ ಚೆನ್ನಾಗಿ ಗೊತ್ತು. ಒಂದ್ಸರಿ ಮನೆ ಸೇರ್ಕೊಂಡ್ಮೇಲೆ ಲೋನ್ ಯಾರು ಕಟ್ತಾರೆ ಅಂತ ಚೆನ್ನಾಗಿ ಗೊತ್ತೈತೆ ನನಗೂ ಕೂಡ. ಇದ್ರನ್ನ ಹಾಕ್ರಿ, ಇಲ್ಲ ಹಣ ಫ್ರೀಯಾಗಿ ಕೊಡ್ತೀಯಾ? ಸರ್ಕಾರ ಏನು ನಿಯಮ ಐತೆ ಅದಕ್ಕೆ ಮಾಡಬೇಕು. ಇನ್ನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಲಹಂಕದಲ್ಲಿ ಇನ್ಯಾವುದೂ ಕೂಡ ಇನ್ನು ಮುಂದಕ್ಕೆ ಹೌಸಿಂಗಿಗೆ ಜಾಗ ಇಲ್ಲ. ಕ್ಲೋಸ್.